ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದಿನ ನೋಡೋಣ 40/50 ಅಂದರೆ ಅಗಲಕ್ಕೆ 40, ಉದ್ದಕ್ಕೆ 50 ಸ್ಕ್ವೇರ್ ಫೀಟ್ ಇರುವಂಥ ಪ್ಲಾಟ್ ಸ್ನೇಹಿತರೆ. ಇದು ವೆಸ್ಟ್ ಫೇಸಿಂಗ್ ಪ್ಲಾಟು, ಅಂದರೆ ಪಶ್ಚಿಮ ಮುಖ ಮಾಡಿರುವಂಥ ಒಂದು ಪ್ಲಾಟ್ ಸ್ನೇಹಿತರೆ. ಇದಕ್ಕೆ ನಾವು ನಾರ್ತ್ ಎಂಟ್ರೆನ್ಸ್ ಕೊಟ್ಟಿದ್ದೀವಿ, ಅಂದರೆ ಇದು ಪಶ್ಚಿಮ ಮುಖ ಮಾಡಿದ ಪ್ಲಾಟಿಗೆ ನಾವು ಉತ್ತರಕ್ಕೆ ಮುಖ ಮಾಡಿ ಈ ಪ್ಲ್ಯಾನನ್ನು ಮಾಡಿದ್ದೀವಿ ಸ್ನೇಹಿತರೆ. ನಡಿ ಸ್ನೇಹಿತರೆ, ಈ ವಿಡಿಯೋ ತಿಳ್ಕೊಳ್ಳೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದೇ ಥರ ನಿಮಗೋಸ್ಕರ ನಾನು ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ. ಇದರ ಆಮೇಲೆ ನೋಡಿ ಸ್ನೇಹಿತರೆ, ಲಾಸ್ಟಿಗೆ ಇದರ ಕಾಸ್ಟ್ ಕೂಡ ನಾನು ನಿಮಗೆ ಹೇಳ್ತೀನಿ, ಪರ್ ಸ್ಕ್ವೇರ್ ಫೀಟ್ ಎಷ್ಟು ಬೀಳುತ್ತೆ ಅಂತ, ಮತ್ತು ಮಟೀರಿಯಲ್ ಯಾವ ಥರ ನೀವು ಯೂಸ್ ಮಾಡ್ಬೋದು ಅನ್ನೋದು ನಾನು ಈ ಪ್ಲ್ಯಾನಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ನಡೀತೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ನಾನು ಇದೇ ಥರ ನಿಮಗಾಗಿ ತರ್ತಾ ಹೋಗ್ತೀನಿ ಪ್ಲ್ಯಾನ್ಗಳನ್ನ. ನಡಿ ಸ್ನೇಹಿತರೆ, ಇದು ಮನೆಯ ಗೇಟ್ ನೀವು ಎಂಟ್ರಿ ಮಾಡ್ಕೊಳ್ಳಿ. ಒಂದು ಒಳ್ಳೆಯದಂಥ ಕಾರ್ ಪಾರ್ಕಿಂಗ್ ಬಂದು ನಿಂತ್ಕೊಂತೀರ ಸ್ನೇಹಿತರೆ. ಇದು ನೋಡಿ ಮನೆಯ ಕಾರ್ ಪಾರ್ಕಿಂಗ್ ಇದು ನೋಡಿ ಸ್ನೇಹಿತರೆ. ಗೇಟಿಗೆ ನಾವು 10 ಫೀಟ್ ಅಂತೂ ಬಿಟ್ಟಿದ್ದೀವಿ ಇಲ್ಲೇ ಕಾರ್ ಓಡಾಡೋದಕ್ಕೆ. ಆಮೇಲೆ ಕಾರ್ ಪಾರ್ಕಿಂಗ್ ನೋಡಿ 10 ಫೀಟ್ ಹಾಕಿದ್ದು ನೀವು ಆಗಲೇ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ಕೂಡ ನಿಮಗೆ 13 ಫುಟ್ ಕೂಡ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ. 13 ಫುಟ್ ಕೂಡ ಇದೆ. ನಿಮ್ಮ ಡೈಮೆನ್ಷನ್ ಕೂಡ ನಾನು ಕ್ಲಿಯರಾಗಿ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮಲ್ಲಿ ಕಾಮೆಂಟ್ ಕೇಳಿದ್ರು ಒಂದು ಡೈಮೆನ್ಷನ್ ಕ್ಲಿಯರಾಗಿ ಕೊಡಿ ಅಂತ, ಹಾಗಾಗಿ ನಾನು ಕ್ಲಿಯರಾಗಿ ಕೊಟ್ಟುಬಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ. 10 ಫುಟ್ ಹಾಕಿದ್ದು ನಿಮ್ಗೆ ಆಗಲೇ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 13 ಫುಟ್ ಸಿಗ್ತಾ ಇದೆ. ನೀವು ಆರಾಮಾಗಿ ಕಾರ್ನು ಪಾರ್ಕ್ ಮಾಡ್ಬೋದು, ಟೂ ವೀಲರನ್ನು ಪಾರ್ಕ್ ಮಾಡ್ಬೋದು. ಇದು ನೋಡಿ ಸ್ನೇಹಿತರೆ, ಸ್ಟೇರ್ಕೇಸ್ ಹೋಗೋ ಇಲ್ಲೇ ಇದೆ ನಿಮ್ಮದು. ಸ್ಟೇರ್ಕೇಸ್ ಹೋಗೋ ಕೂಡ ಹೊರಗಡೆನೇ ಕೊಟ್ಟಿದ್ದೀವಲ್ಲ ಸ್ನೇಹಿತರೆ. ಇದು 6 ಫೀಟ್ ಇದೆ. ಇಲ್ಲಿ ನೀವು ಏನು ಮಾಡಿ, ಖುಲ್ಲಾ ಜಾಗದಲ್ಲಿ ಆರಾಮಾಗಿ ನೀವು ಟೂ ವೀಲರ್ ಕೂಡ ಇಲ್ಲಿ ಒಂದು ಬಿಟ್ಟು 5 ಆಗಲಿ 6 ಆಗಲಿ ಆರಾಮಾಗಲಿ ನೀವು ಯೂಸ್ ಇಟ್ಟು ಪಾರ್ಕ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಂತ ಒಳ್ಳೆಯದ. ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ಕೂಡ ನಿಮಗೆ ಸಿಗುತ್ತೆ ನೋಡಿ ಸ್ನೇಹಿತರೆ. ಇದು ಕಾರ್ ಪಾರ್ಕಿಂಗ್ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಮೇನ್ ಎಂಟ್ರಿ ಹೋಗೋಕ್ಕೆ ಇಲ್ಲಿ ಒಂದು ವರಂಡಾ ಸಿಗುತ್ತೆ. ನೀವು ಮೇಲ್ಗಡೆ ಒಳಗೆ ಬಂದುಬಿಟ್ರೆ ನೀವು ಸ್ಟೇರ್ಕೇಸ್ ಹತ್ತಿ ಸ್ವಲ್ಪ ಸ್ಟೆಪ್ಸ್ 2 ಸ್ಟೆಪ್ ಮುಂದ್ಗಡೆ ಹತ್ತಿದ್ರೆ ನೀವು ಮೇನ್ ಎಂಟ್ರಿ ಬಂದು ನಿಂತ್ಕೊತೀರಾ. ಒಳಗಡೆ ಎಂಟ್ರಿ ಮಾಡಿದ್ಕೊಳ್ಳೋ ಸ್ನೇಹಿತರೆ ನೀವು ಲಾಬಿಯಲ್ಲಿ ಬಂದು ನಿಂತ್ಕೊತೀರಾ. ಇದು ಮನೆಯ ಲಾಬಿ. ನೀವು ಸೀಟ್ ಔಟ್ ಅಂತ ಕೂಡ ನೀವು ಹೇಳ್ಕೋಬೋದು. 6 ಫೀಟ್ ಆಡಿದ್ದು ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ಕೂಡ ನಿಮಗೆ 5 ಫೀಟ್ 9 ಇಂಚ್ ಸಿಗ್ತಾ ಇದೆ. ನೀವು ಲಾಬಿನೂ ಅನ್ಬೋದು, ಇಲ್ಲ ಅಂದರೆ ಸೀಟೌಟು ಅನ್ಬೋದು, ನೀವು ಏನು ಅಂತೀರ ಅನ್ಬೋದು. ಯಾಕಂದರೆ ಇಲ್ಲಿ ಎರಡು ಕೂಡ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಲಾಬಿಯಿಂದ ನೀವು ಒಳಗಡೆ ಬಂದರೆ ಒಂದು ಅಂತ ಬ್ಯೂಟಿಫುಲ್ ಅಂತ ಒಂದು ಲಿವಿಂಗ್ ಬಂದು ಸೇರ್ಕೊತೀರ ಅಂದರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಲಿವಿಂಗ್ ರೂಮ್ ಇದೆ. ಇದನ್ನು ನೋಡಿ 18 ಫೀಟ್ ಆಡಿದ್ದು ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ. ಉದ್ದಕ್ಕೆ ಕೂಡ ನೀವು 10 ಫೀಟ್ 8 ಇಂಚ್ ಸಿಗ್ತಾ ಇದೆ ನೋಡಿ. ಅಂಥ ಒಳ್ಳೆಯದಂತ ನಿಮಗೆ ಒಂದು ಲಿವಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗ್ತಾ ಇದೆ. ನೀವು ಆರಾಮಾಗಿ ಫರ್ನಿಚರ್ಸ್ ಆಯಿತು, ಫುಲ್ಫಿಲ್ ಆಯಿತು, ನಿಮ್ದು ಏನೋ ರಿಕ್ವೈರ್ಮೆಂಟ್ ಇದ್ದರೂ ಆರಾಮಾಗಿ ನೀವು ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಲಿವಿಂಗಿಂದ ನಾವು ಒಳಗಡೆ ಹೋಗೋಣ. ಒಳಗಡೆ ಬಂದುಬಿಟ್ರೆ ನೀವು ಇದು ನೋಡಿ ಸ್ನೇಹಿತರೆ, ಇದು 3 BHK ಮನೆಯ ಪ್ಲ್ಯಾನ್. ಇದು ನಾವು ಮೊದಲೇ ಹೇಳಬೇಕಾಗಿತ್ತು, ಹೇಳೋಕ್ಕಾಗಲಿಲ್ಲ, ಸಾರಿ. ಇದು ಟೋಟಲಾಗಿ ನಿಮಗೆ 3 BHK ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ. ನೀವು ಲಿವಿಂದ ಒಳಗೆ ಬಂದರೆ ಒಂದು ಡೈನಿಂಗಲ್ಲಿ ಒಂದು ಪ್ಯಾಸೇಜಲ್ಲಿ ಬಂದು ನಿಂತ್ಕೊತೀರಾ. ರೈಟಿಗೆ ನೋಡಿದರೆ ನೀವು ಡೈನಿಂಗ್ ನಿಂತಿರ್ತೀರ. ಮುಂದ್ಗಡೆ ನೋಡಿದರೆ ಒಂದು ಪೂಜಾ ರೂಮ್ ಕಾಣುತ್ತೆ ಸಪ್ರೇಟಾಗಿ. ಲೆಫ್ಟ್ ಹೋದರೆ ಮತ್ತೆ ನಿಮ್ಮೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಕಾಣುತ್ತೆ. ಮತ್ತು ರೈಟಲ್ಲಿ ನೋಡಿದರೆ ಒಂದು ಕಾಮನ್ ಬೆಡ್ರೂಮ್ ಕೂಡ ಕಾಣುತ್ತೆ. 2 ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ. ಮೊದಲು ನಾವು ಏನು ಮಾಡೋಣಕ್ಕೆ ಸ್ವಲ್ಪ ಮುಂದ್ಗಡೆ ಒಂದು ಪ್ಯಾಸೇಜ್ ಬರ್ತೀವಿ ಸ್ನೇಹಿತರೆ. ಪ್ಯಾಸೇಜಿಂದ ನಾವು ರೈಟ್ ತೊಗೊಂಡು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕಡೆ ಬಂದು ನಿಂತ್ಕೊತೀವಿ ಸ್ನೇಹಿತರೆ. ಇಲ್ಲಿ ಒಂದು ಸಿಂಕ್ ಕೂಡ ನಿಮಗೆ ಈ ಪ್ಲ್ಯಾನಲ್ಲಿ ಸಿಗುತ್ತೆ. ಇದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದುಬಿಟ್ಟು 8 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 4 ಫೀಟ್ 5 ಇಂಚ್ ಸಿಗ್ತಾ ಇದೆ ನೋಡಿ. ಎಂಥ ಒಳ್ಳೆಯದಂತ ನಿಮಗೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗ್ತಾ ಇದೆ. ಹಾಗೆ ಕಾಮನ್ ಟಾಯ್ಲೆಟ್ ಹೊರಗೆ ಬಂದರೆ ನೀವು ಮತ್ತೆ ಸಿಂಕ್ ಕಡೆ ಬರ್ತೀರ. ಸಿಂಕ್ ಕಡೆ ಸ್ವಲ್ಪ ಹೊರಗೆ ಬಂದರೆ ರೈಟಿಗೆ ಲೆಫ್ಟಿಗೆ ನೀವು ನೋಡಿದರೆ ನಿಮಗೊಂದು ಮಾಸ್ಟರ್ ಬೆಡ್ರೂಮ್ ಹೋಗುವಂಥ ಡೋರು ಕಾಣುತ್ತೆ. ನೀವು ಮುಂದುಗಡೆ ಬಂದರೆ ನಿಮ್ಮೊಂದು ನೋಡಿ ಸ್ನೇಹಿತರೆ, ಇಲ್ಲೇ ನೋಡಿ ಇದು ನಿಮ್ಮದೇ ವಾಶ್ ಮೆಷಿನ್ ಕೂಡ ಇಡೋಕ್ಕೆ ಇಲ್ಲೇ ಒಂದು ಜಾಗನೂ ವ್ಯವಸ್ಥೆ ಮಾಡಿದ್ದೀವಿ ಸ್ನೇಹಿತರೆ. ನೀವು ಆರಾಮಾಗಿ ಇಲ್ಲಿ ಇಟ್ಟು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಯುಟಿಲಿಟಿ ಕೂಡ ಇಟ್ಟು ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಳಗಡೆ ಬರೋಣ, ಮಾಸ್ಟರ್ ಬೆಡ್ರೂಮ್ ಒಳಗೆ ಬರೋಣ. ಮಾಸ್ಟರ್ ಬೆಡ್ರೂಮ್ ನೋಡಿ ಸ್ನೇಹಿತರೆ, ಎಂಥ ಸೈಜ್ ಇದೆ ಅಂದರೆ 14 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 11 ಫೀಟ್ 5 ಇಂಚ್ ಸಿಗ್ತಾ ಇದೆ ನೋಡಿ. ಎಂಥ ಒಳ್ಳೆಯಂಥ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲ್ಯಾನ್ ಸಿಗುತ್ತೆ. ಅದೇ ಮುಂದ್ಗಡೆ ಒಂದೊಂದು ಡೋರ್ ಕಾಣುತ್ತೆ, ಅದೇ ನಿಮ್ಮದು ಅಟ್ಯಾಚ್ ಬಾತ್ರೂಮ್ ಡೋರು. ಇಲ್ಲಿ ನೋಡಿ ಸ್ನೇಹಿತರೆ, 8 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ಕೂಡ ನಿಮಗೆ 4 ಫೀಟ್ ಸಿಗ್ತಾ ಇದೆ ನೋಡಿ. ಅಂಥ ಒಂದು ಮಾಸ್ಟರ್ ಬೆಡ್ರೂಮ್ ಜೋಡಿ ನಿಮಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಅಷ್ಟೇ ಸಪ್ರೇಟಾಗಿ ಅಷ್ಟೇ ಒಂದು ಕಂಫರ್ಟೇಬಲ್ ಆಗಿ ಸಿಗ್ತಾ ಇದೆ ಸ್ನೇಹಿತರೆ ಪ್ಲ್ಯಾನಲ್ಲಿ. ನೋಡಿ ಸ್ನೇಹಿತರೆ, ಅಟ್ಯಾಚ್ ಅಂದರೆ ನೀವು ಹೊರಗೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಬರ್ತೀರಾ. ಮಾಸ್ಟರ್ ಬೆಡ್ರೂಮ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀರಾ ಸ್ನೇಹಿತರೆ. ಪ್ಯಾಸೇಜ್ ಸ್ವಲ್ಪ ಮುಂದೆ ಬಂದುಬಿಟ್ರೆ ಮತ್ತೊಂದು ದೊಡ್ಡ ಪ್ಯಾಸೇಜ್ ಬಂದು ನಿಂತ್ಕೊಂಡ್ರೆ ಮುಂದ್ಗಡೆ ನಿಮಗೆ ಕಾಣೋದು ಪೂಜಾ ರೂಮ್. ಮೊದಲುಗಡೆ ಪೂಜಾ ರೂಮ್ಗೆ ಹೋಗೋಣ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಮನೆಯ ಪೂಜಾ ರೂಮ್. ಈ ಪ್ಲ್ಯಾನಿನ ಪೂಜಾ ರೂಮ್ ನೀವು ಎಂಟ್ರಿ ಮಾಡಿಕೊಳ್ಳೆ ಬಂದು ಒಂದು ಒಳ್ಳೆಯಂಥ ಒಂದು ಪೂಜಾ ರೂಮಲ್ಲಿ ಬಂದು ನಿಂತ್ಕೊಂತೀರ. ಇದರಲ್ಲಿ ನೋಡಿ ಪೂಜಾ ರೂಮ್ ಮಾಡ್ಬೋದು. ಹಿಂದ್ಗಡೆ ನೀವು ಬೇಕಾದರೆ ಮುಂದ್ಗಡೆ ಪೂಜಾ ರೂಮ್ ಮಾಡಿ ಹಿಂದ್ಗಡೆ
ಹಿಂದ್ಗಡೆ ನೀವು ಒಂದು ಸ್ಟೋರ್ ರೂಮ್ ಕೂಡ ಮಾಡ್ಬೋದು ಸ್ನೇಹಿತರೆ. ಇದು ನೆಕ್ಸ್ಟ್ ಪ್ಲ್ಯಾನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಪೂಜಾ ರೂಮ್ ಒಳಗೆ ಎಂಟ್ರಿ ಮಾಡೋದಕ್ಕೆ ಪೂಜಾ ರೂಮ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ, ಪೂಜಾ ರೂಮ್ ಬಂದುಬಿಟ್ಟು 4 ಫೀಟ್ ನಿಮಗೆ ಅಗಲ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ಕೂಡ ನಿಮಗೆ 6 ಫೀಟ್ ಸಿಗ್ತಾ ಇದೆ. ಒಂದು ಒಳ್ಳೆಯಿಂದ ನಿಮಗೆ ಈ ಪ್ಲ್ಯಾನಲ್ಲಿ ಪೂಜಾ ರೂಮ್ ಕೂಡ ಸಿಗುತ್ತೆ, ಅದು ಟೋಟಲಾಗಿ ವಾಸ್ತು ಪ್ರಕಾರ. ನೋಡಿ ಸ್ನೇಹಿತರೆ, ಪೂಜಾ ರೂಮ್ದು ಹೊರಗೆ ಬಂದೆ ಮತ್ತು ಪ್ಯಾಸೇಜ್ ಬರ್ತೀರಾ ಸ್ನೇಹಿತರೆ. ಪ್ಯಾಸೇಜಲ್ಲಿ ನೀವು ರೈಟ್ ತೊಗೊಂಡ್ರೆ ಬಂದು ನಿಂತ್ಕೊಂತೀರಾ ಒಂದು ಕಾಮನ್ ಬೆಡ್ರೂಮಲ್ಲಿ. ನೋಡಿ ಸ್ನೇಹಿತರೆ, ಇದು ಕಾಮನ್ ಬೆಡ್ರೂಮ್, ಫಸ್ಟ್ ಕಾಮನ್ ಬೆಡ್ರೂಮ್ ಒಂದು ನೀವು ಹೇಳ್ಕೋಬೋದು. ಮುಂದ್ಗಡೆ ನಾವು ಕಾಮನ್ ಬೆಡ್ರೂಮ್ ಡೋರ್ ಕೂಡ ಕಾಣುತ್ತೆ ನಿಮಗೆ. 10 ಫೀಟ್ 5 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ಕೂಡ ನಿಮ್ಗೆ 11 ಫೀಟ್ 2 ಇಂಚ್ ಸಿಗ್ತಾ ಇದೆ. ನೋಡಿ ಸ್ನೇಹಿತರೆ, ಎಂಥ ಒಳ್ಳೆಯ ಒಂದು ಕಾಮನ್ ಬೆಡ್ರೂಮ್ ಕೂಡ ಈ ಪ್ಲಾನ್ ಸಿಗುತ್ತೆ. ಆರಾಮಾಗಿ ನೀವು ಕಿಂಗ್ ಸೈಜ್ ಬೆಡ್ ಯೂಸ್ ಮಾಡ್ಬೋದು, ವಾರ್ಡ್ರೋಬ್ ಯೂಸ್ ಮಾಡ್ಬೋದು. ಪ್ರತಿಯೊಂದು ಫರ್ನಿಚರ್ದು ಏನು ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ, ಅದು ನೀವು ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾಮನ್ ಬೆಡ್ರೂಮಿಂದ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀರಾ. ಪ್ಯಾಸೇಜಿಂದ ಮತ್ತೊಂದು ರೈಟ್ ತೊಗೊಂಡ್ರೆ ನಿಮಗೆ ಬಂದು ನಿಂತ್ಕೊಂತೀರ ಒಂದು ಸೆಕೆಂಡ್ ಕಾಮನ್ ಬೆಡ್ರೂಮಲ್ಲಿ. ನೋಡಿ ಸ್ನೇಹಿತರೆ, ಇದು ಮನೆಯ ಸೆಕೆಂಡ್ ಕಾಮನ್ ಬೆಡ್ರೂಮ್. ಟೋಟಲಾಗಿ ಇಲ್ಲೇ ಮಾಸ್ಟರ್ ಬೆಡ್ರೂಮ್, ಒಂದು ಸೆಕೆಂಡ್ ಕಾಮನ್ ಬೆಡ್ರೂಮ್, 2 ಥರ್ಡ್ ಕಾಮನ್ ಬೆಡ್ರೂಮ್, 3 ಇದು ಈ ಪ್ಲ್ಯಾನ್ನ 3ನೇ ಒಂದು ಬೆಡ್ರೂಮ್ ಕೂಡ ನಾವು ಅನ್ಬೋದು ಸ್ನೇಹಿತರೆ. ಇದು 13 ಫೀಟ್ 9 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ. ಹಾಗೆ ಉದ್ದಕ್ಕೆ ಕೂಡ ನಿಮಗೆ 9.5 ಫೀಟ್ ಸಿಗ್ತಾ ಇದೆ. ನೋಡಿ ಸ್ನೇಹಿತರೆ, ಅಂಥ ಒಳ್ಳೆಯದಂತ ನಿಮಗೆ ಒಂದು ಸೆಕೆಂಡ್ ಕಾಮನ್ ಬೆಡ್ರೂಮ್ ಕೂಡ ಒಂದು ಸಫಿಷಿಯೆಂಟ್ ಅಂತ ಒಳ್ಳೆಯದಂತ ಒಂದು ಬ್ಯೂಟಿಫುಲ್ ಅಂತ ನಿಮಗೊಂದು ಇಲ್ಲೇ ರೂಮ್ ಕೂಡ ಸಿಗುತ್ತೆ ಈ ಪ್ಲ್ಯಾನಲ್ಲಿ. ಹಾಗೆ ನೀವು ಕಿಂಗ್ ಸೈಜ್ ಬೆಡ್ ಮಾಡ್ಕೋಬೋದು, ಕಬೋರ್ಡ್ ಮಾಡ್ಬೋದು, ಫರ್ನಿಚರ್ಸ್ ಪ್ರತಿಯೊಂದನ್ನು ಕೂಡ ನೀವು ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ. ನೋಡಿ ಸ್ನೇಹಿತರೆ, ಲಾಸ್ಟಾಗಿ ನಾವು ಬೆಡ್ರೂಮಿಂದ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀರಾ. ಪ್ಯಾಸೇಜ್ ಮುಂದ್ಗಡೆ ಕಾಣುತ್ತೆ ನಿಮಗೊಂದು ಡೈನಿಂಗ್ ವಿತ್ ಈ ಕಿಚನ್. ನೋಡಿ ಸ್ನೇಹಿತರೆ, ಇದು ಕಿಚನ್ ವಿತ್ ಡೈನಿಂಗ್ ಇದೆ. ಇದು ಮಾಸ್ಟರ್ ಕಿಚನ್, ಇದು ನೀವು ಮಾಡೆಲ್ ಕಿಚನ್ ಕೂಡ ಅನ್ಬೋದು ಸ್ನೇಹಿತರೆ. ಇದು ನೋಡಿದರೆ ಮಾಡೆಲ್ ಕಿಚನ್ ಬಂದುಬಿಟ್ಟು ನಿಮಗೆ 14 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ಕೂಡ ನಿಮ್ಗೆ 17 ಫೀಟ್ 8 ಇಂಚ್ ಸಿಗ್ತಾ ಇದೆ. ನೋಡಿ ಎಂಥ ಒಳ್ಳೆಯಿಂದ ನಿಮಗೆ ಈ ಪ್ಲ್ಯಾನಲ್ಲಿ ಕಿಚನ್ ವಿತ್ ಡೈನಿಂಗ್ ಕೂಡ ಸಿಗ್ತಾ ಇದೆ. ನೋಡಿ ಸ್ನೇಹಿತರೆ, ಕಿಚನಲ್ಲಿ ನಿಮಗೆ ಹೊರಗಡೆ ಇನ್ನೊಂದು ಡೋರ್ ಕಾಣುತ್ತೆ. ಅದೇ ಹೊರಗೆ ಬಂದರೆ ನೀವು ಯುಟಿಲಿಟಿಯಲ್ಲಿ ಬಂದು ನಿಂತ್ಕೊತೀರ. ಒಂದು ಬ್ಯೂಟಿಫುಲ್ ಆದ ಅಂತ ಈ ಪ್ಲ್ಯಾನ್ನ ಯುಟಿಲಿಟಿ ಇದು. ಕಿಚನ್ ಹಿಂದ್ಗಡೆನೇ ನಿಮಗೆ ಕೊಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ಯುಟಿಲಿಟಿ ಬಂದ್ಬಿಟ್ಟು 17 ಫೀಟ್ 9 ಇಂಚ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ಕೂಡ ನಿಮಗೆ 3.5 ಫೀಟ್ ಸಿಗ್ತಾ ಇದೆ. ನೋಡಿ ಎಂಥ ಒಂದು ಸ್ಪೆಷಲಿ ನಿಮಗೆ ಒಂದು 3.5 ಫೀಟ್ ಅಂದರೆ ತುಂಬ ಒಳ್ಳೆಯದು ಪ್ಯಾಸೇಜ್ ಕೂಡ ನೀವು ಅನ್ಬೋದು ಸ್ನೇಹಿತರೆ ಇದು. ನೋಡಿ ಸ್ನೇಹಿತರೆ, ಇದು ಇವತ್ತಿನ ನಿಮಗೋಸ್ಕರ ಪ್ಲ್ಯಾನ್ ಮಾಡಿದ್ದು. ಹಾಗೆ ನಿಮಗೆ ಸೆಟಪ್ ಬ್ಯಾಕ್ ಕೂಡ ಈ ಪ್ಲ್ಯಾನಿನ ಹೇಳ್ಬಿಡ್ತೀನಿ. ಮನೆ ಹಿಂದ್ಗಡೆ ನಾವು 3.5 ಫೀಟ್ ಬಿಟ್ಟಿದ್ದೀವಿ ಸ್ನೇಹಿತರೆ. ಹಾಗೆ ನೋಡಿ ಲೆಫ್ಟ್ ಆಯಿತು ರೈಟ್ ಆದವು, ನಾನು 3 ಫೀಟ್ ಕೂಡ ಈ ಇಲ್ಲೇ ಸೆಟಪ್ ಬ್ಯಾಕ್ ಕೂಡ ನಾವು ಬಿಟ್ಟಿದ್ದೀವಿ. ಫ್ಯೂಚರಲ್ಲಿ ನೀವು ಪ್ರತಿಯೊಂದು ವಿಂಡೋ ಆಯಿತು ಏನೋ ಮಾಡಿದರೂ ನಿಮಗೆ ಸಫಿಷಿಯೆಂಟಾಗಿ ಇರುತ್ತೆ. ಹಾಗಾಗಿ ನಾವು 3x3.6 ಇಲ್ಲಿ ಬಿಟ್ಟಿದ್ದೀವಿ. ಮನೆಯ ಟೋಟಲ್ ಆಗಿ ಹಿಂದ್ಗಡೆ ನಾವು ಪ್ಯಾಸೇಜ್ ಕೂಡ ಈ ಪ್ಲ್ಯಾನಲ್ಲಿ ಬಿಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ಇದರದ ಈಗ ಕಾಸ್ಟನ್ನು ಹೇಳ್ತಾ ಇದ್ದೀನಿ ನಿಮಗೆ. ಟೋಟಲಾಗಿ ನೋಡಿ, ನೀವು ವಿಕ್ಟ್ರಿಫೈಡ್ ಆಯಿತು, ನ್ಯಾನೋ ಆಯಿತು, ನೀವು ಪ್ರತಿಯೊಂದು ನೀವು ಹಾಗೆ ಖುದ್ದು ನಿಂತು ಮಾಡಿದರೆ ನಿಮಗೆ ಪರ್ ಸ್ಕ್ವೇರ್ ಫೀಟ್ 1800 ರೂಪೀಸ್ ಬೀಳುತ್ತೆ. 1800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ನೀವು ಇದರಲ್ಲಿ ನೀವು ವಿಕ್ಟ್ರಿಫೈಡ್ ಕೂಡ ಯೂಸ್ ಮಾಡ್ಕೋಬೋದು, ಡಬಲ್ ಚಾರ್ಜ್. ಹಾಗೆ ನೀವು ಕಮರ್ಷಿಯಲ್ ಗ್ರಾನೈಟ್ ಕೂಡ ಇದರಲ್ಲಿ ನೀವು ಯೂಸ್ ಮಾಡ್ಬೋದು. ಈ ಪ್ಲ್ಯಾನಲ್ಲಿ ನೀವು ಡಬಲ್ ಚಾರ್ಜ್ ನೀವು ವಿಕ್ಟ್ರಿಫೈಡ್ ಕೂಡ ಯೂಸ್ ಮಾಡಿದ್ರು ನಿಮಗೆ ಅಷ್ಟೇ ಕಾಸ್ಟ್ ಆಗುತ್ತೆ. ಹಾಗೆ ನೀವು ಕಮರ್ಷಿಯಲ್ ಗ್ರಾನೈಟ್ ಕೂಡ ಯೂಸ್ ಮಾಡಿದ್ರು ಅಷ್ಟೇ ಕಾಸ್ಟ್ ಆಗುತ್ತೆ. ಟೋಟಲಾಗಿ ನೀವೇ ತಂದು ನೀವೇ ಮಾಡಿದರೆ, ನೀವೇ ಮನೆ ಕಟ್ಟಿದರೆ ನಿಮಗೆ 1800 ಒಂದು ಒಳ್ಳೆಯದಂಥ ಮನೆ ಕೂಡ ನೀವು ಇಲ್ಲಿ ಪಡಿಬೋದು. ಹಾಗೆ ನಿಮಗೂ ನೋಡಿ ಫರ್ನಿಚರ್ಸು ಆಗುತ್ತೆ ಅದರಲ್ಲಿ. ಟೋಟಲಾಗಿ ನಿಮ್ಮದು ಮಾಡೆಲ್ ಕಿಚನ್ ಕೂಡ ಅದರಲ್ಲೇ ಆಗುತ್ತೆ. 1800 ನೀವು ಪ್ರತಿಯೊಂದು ಈ ಮನೆಯ ಒಂದು ಟೋಟಲಾಗಿ ನೀವು ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ವಿಡಿಯೋ ಇಲ್ಲೇ ಮುಗಿಸೋಣ. ಮತ್ತೊಂದು ವಿಡಿಯೋಗೆ ಮತ್ತೆ ಜಲ್ದಿ ಭೇಟಿ ಆಗ್ತೀನಿ. ನಿಮಗೋಸ್ಕರ ಇದೇ ಥರ ನಾನು ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ನಾನು ನಿಮಗಾಗಿ ಇದೇ ಥರ ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು.